ಭಕ್ತಾದಿಗಳು ಸ್ನಾನ ಮಾಡ್ಬೇಕಾದ್ರೆ ಅವ್ರಿಗೆ ಘಾಟಿನ ವ್ಯವಸ್ಥೆ 3 ಕಡೆ ನಮ್ಮ ಅಗಸ್ತ್ಯೇಶ್ವರ ದೇವಸ್ಥಾನ, ಭಿಕ್ಷೇಶ್ವರ ಮತ್ತು ಗುಂಜ ನರಸಿಂಹ ಸ್ವಾಮಿ ದೇವಸ್ಥಾನದ 3 ಕಡೆ ಭಕ್ತಾದಿಗಳಿಗೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕೆ ಎಲ್ಲಾ ತರದ ಒಂದು ಸೇಫ್ಟಿ ಮತ್ತು ಪ್ರಿಕಾಷನ್ ಗಮನದಲ್ಲಿಟ್ಕೊಂಡು ಸಫಿಷಿಯಂಟ್ ನಂಬರ್ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ವತಿಯಿಂದ ಸೇಫ್ಟಿ ಬೋಟ್ಸ್ ಆಗಿರ್ಬೋದು, ಸ್ವಿಮ್ಮರ್ಸ್ ಆಗಿರ್ಬೋದು, ಯಾರಿಗೆ ಯಾವುದೇ ತರದ ಕಷ್ಟ ಆದ್ರೂ ಸಹ ಅವ್ರನ್ನ ಒಂದು ಕಾಪಾಡೋದಕ್ಕೆ ಎಲ್ಲಾ ತರದ ರಕ್ಷಣೆ ವ್ಯವಸ್ಥೆನೂ ಆಗಿದೆ. ಅದೇ ರೀತಿ ಪೊಲೀಸ್ ಇಲಾಖೆ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡು ಯಾವುದೇ ತರದ ಅನನುಕೂಲ ಅಥವಾ ಅಹಿತಕರ ಘಟನೆ ಆಗದಂತೆ ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದನೂ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆ ಸಂಜೆ ಅಂದ್ರೆ 11ನೇ ತಾರೀಕು ಸಂಜೆ ಗಂಗಾ ಆರತಿ ಮಾದರಿಯಲ್ಲಿ ಕಾವೇರಿ ಆರತಿ ಅಂತ ನಾಳೆ ಸಂಜೆ 6:30 7 ಗಂಟೆವರೆಗೆ ಆಯೋಜನೆ ಮಾಡ್ತಾ ಇದ್ದೇವೆ. ಇದಕ್ಕಾಗಿ ಒಂದು ಕಾಶಿಯಲ್ಲಿ ಯಾವ ರೀತಿ ಗಂಗಾ ಆರತಿಯಲ್ಲಿ ಮಾಡ್ತಾರೆ ಅಲ್ಲಿದೆ ಒಂದು ತಂಡವನ್ನು ಸಹ ಇಲ್ಲಿಗೆ ಬರಮಾಡಿಕೊಂಡು ಅವರ ಮುಖಾಂತರವೇ ಇಲ್ಲೆಲ್ಲ ಕಾವೇರಿ ಆರತಿಯ ಒಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗ್ತದೆ. ಅದೇ ದಿವಸ 3 ದಿವಸನೂ ಬೇರೆ ಬೇರೆ ತರದ ಒಂದು ಧರ್ಮ ಕಾರ್ಯಗಳು, ಅದೇ ರೀತಿ ಯಾಗ ಶಾಲೆಯಲ್ಲಿ ಯಾಗನೂ ಆಗಲುತ್ತದೆ. ಅದೇ ರೀತಿ 3 ಕಡೆ ಸಾಂಸ್ಕೃತಿಕ ವೇದಿಕೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಿಕೊಂಡಿದ್ದೇವೆ. 3 ಕಡೆನೂ ಸಹ ಇಲ್ಲಿ ಲೋಕಲ್ ಮೈಸೂರು ಜಿಲ್ಲೆಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಿ ಜಾನಪದ ಇದ್ರದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ 3 ದಿವಸನೂ ಸಂಜೆ 4 ಗಂಟೆಯಿಂದ 10 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಆಯೋಜನೆ ಮಾಡಿದ್ದೇವೆ. ಸೊ ಎಲ್ಲಾ ಭಕ್ತಾದಿಗಳು ಸಹ ತಮ್ಮ ನಂಬಿಕೆ ಅನುಸಾರ ತಾವು ಈ ಟಿ ನರಸೀಪುರದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಒಂದು ಕುಂಭಮೇಳದಲ್ಲಿ ಬಂದು ಭಾಗವಹಿಸಬೇಕಾಗಿ ಈ ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಸಹ ಈ ಮುಖಾಂತರ ಮುಕ್ತ ಆಹ್ವಾನ ನೀಡುತ್ತಿದ್ದೇನೆ. ಇಲ್ಲ, ಪ್ರೋಟೋಕಾಲ್ ಪ್ರಕಾರ ಎಲ್ಲರಿಗೂ ಸಹ ಈಗಾಗಲೇ ಆಹ್ವಾನ ನೀಡಿದ್ದೇವೆ ಕುಂಭಮೇಳಗೆ ಬರೋದಕ್ಕೆ. ಅದೇ ರೀತಿ ಮಠಾಧೀಶ್ ಎಲ್ಲ ಇದು ಒಂದು ರಿಲಿಜಿಯಸ್ ಕಾರ್ಯಕ್ರಮ ಆಗಿರೋದ್ರಿಂದ ರಾಜ್ಯದಲ್ಲಿರುವ ಬಹುತೇಕ ಎಲ್ಲ ಮಠಗಳಿಗೂ ಸಹ ಒಂದು ಆಹ್ವಾನ ನೀಡಿದ್ದೇವೆ. ಯಾರು ಬರ್ತಾರೆ ಅನ್ನೋದು ಆಮೇಲೆ ನಮ್ಗೆ ಕನ್ಫರ್ಮೇಶನ್ಸ್ ಬಂದ್ಮೇಲೆ ತಮ್ಗೆ ನಾವು ಮಾಹಿತಿ ನೀಡ್ತೇವೆ. ಇಲ್ಲ, ಇವತ್ತೇ ಆಯೋಜನೆಗೊಂಡಿದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ಧ್ವಜಾರೋಹಣ ಈ ಕುಂಭಮೇಳ ಧ್ವಜಾರೋಹಣ ಆಗುತ್ತಾ. ಅದೇ ರೀತಿ ಸಂಜೆ ಹೊತ್ತು ಧರ್ಮ ಸಭೆ ಆಗುತ್ತಾ. ನಾಳೆನೂ ಸಂಜೆಗೆ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದೆ. ನಾಳೆ ಸಂಜೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಮತ್ತೆ ನಮ್ಮ ಕಾವೇರಿ ಆರತಿಯ ಕಾರ್ಯಕ್ರಮ ಇದೆ. ನಾಳಿದ್ದು ಸಹ ಒಂದು ವೇದಿಕೆ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದಾವೆ. ಅದೇ ರೀತಿ ಯಾಗ ಮತ್ತೆ ಅವರವರ ಕುಟೀರದಲ್ಲಿ ಅದು ಧಾರ್ಮಿಕ ಕಾರ್ಯಗಳು ಕಂಟಿನ್ಯೂಸ್ ಆಗಿ 3 ದಿವಸ ಇಲ್ಲಿ ನಡೆಯುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.